ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋದಿ ಸಂಚರಿಸುವ ಮಾರ್ಗದಲ್ಲಿ ಜಿಲೆಟಿನ್ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲೆಟಿನ್ ಪತ್ತೆ ಬಗ್ಗೆ ಪೊಲೀಸರಿಂದ ಇಂಚಿಂಚು ತನಿಖೆ ನಡೀತಾ ಇದೆ. ಜೊತೆಗೆ ಆರೋಪಿಯ ಪತ್ತೆಗಾಗಿ ಈಗ ಮತ್ತೆ ಬಲೆ ಬೀಸಿದ್ದಾರೆ. ಓರ್ವ ಸಿಕ್ಕಿದ್ದಾನೆ ನಿಜ, ಬಟ್ ಆತನ ಜೊತೆಗೆ ಇನ್ನೂ ಯಾರ್ಯಾರಿದ್ರು, ಆತನಿಗೆ ಜಿಲೆಟಿನ್ ಕೊಟ್ಟಿದ್ಯಾರು, ಈ ಬಗ್ಗೆ ಈಗ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಆರೋಪಿಗಳ ಪತ್ತೆಗಾಗಿ ನಡೆದಿದೆ ತೀವ್ರ ಶೋಧ. ಹಾಗಾದ್ರೆ ಈ ಆರೋಪಿ ಬಂದಿದ್ದ ಹೇಗೆ, ಸ್ಫೋಟಕವನ್ನ ತಂದಿದ್ದಾದ್ರೂ ಎಲ್ಲಿಂದ, ಮೋದಿ ಸಂಚರಿಸುವ ಮಾರ್ಗದಲ್ಲಿ ಜಿಲೆಟಿನ್ ಇಟ್ಟು ಅಲ್ಲಿಂದ ಹೋಗಿದ್ದೆಲ್ಲಿಗೆ, ಇಂಚಿಂಚು ಮಾಹಿತಿ ಕಲೆ ಹಾಕ್ತಿರುವಂತಹ ಬೆಂಗಳೂರು ಹಾಗೂ ಬೆಂಗಳೂರು ದಕ್ಷಿಣ ಪೊಲೀಸ್. ಇನ್ನು ಈ ಬಗ್ಗೆ ಘಟನೆಯ ಮರುಸೃಷ್ಟಿಗೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಆತ ಬಂದಿದ್ದೆಲ್ಲಿಂದ, ಯಾರ ಆತನಿಗೆ ಜಿಲೆಟಿನ್ ಕಡ್ಡಿ ಕೊಟ್ಟಿದ್ರು ಅದ್ರ ಬಗ್ಗೆ. ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಶ್ರೀನಿವಾಸ್ ಗೌಡ ಕೂಡ ಭೇಟಿ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕು ವಡೇರಹಳ್ಳಿ ಗೇಟ್ ಬಳಿ ಪರಿಶೀಲನೆಯನ್ನ ಮಾಡ್ತಾ ಇರೋದು. ಎಸ್ಪಿಗೆ ಅಡಿಷನಲ್ ಎಸ್ಪಿ ರಾಮಚಂದ್ರಪ್ಪ, ಡಿವೈಎಸ್ಪಿ ಶ್ರೀನಿವಾಸ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಅಧಿಕಾರಿಗಳು ಜೊತೆಗೆ ಎನ್ಐಎ ಅಧಿಕಾರಿಗಳು, ಪೊಲೀಸರು ತನಿಖೆಯನ್ನ ತೀವ್ರವಾಗಿ ನಡೆಸ್ತಾ ಇದ್ದಾರೆ. ಕಾರಣ ಆ ಜಿಲೆಟಿನ್ ಬಂದಿದ್ದಾದ್ರೂ ಎಲ್ಲಿಂದ, ಆತ ಎಲ್ಲಿಂದ ಬಂದ, ತದನಂತರದಲ್ಲಿ ಜಿಲೆಟಿನ್ ಇಟ್ಟು ಹೋಗಿದ್ದೆಲ್ಲಿಗೆ, ಆತನ ಜೊತೆಗೆ ಮತ್ತಾರಾದ್ರೂ ಇದ್ದಾರಾ, ಯಾಕೆಂದ್ರೆ ಆತನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತಂದ್ರೆ ಆತನನ್ನ ಇಟ್ಕೊಂಡು ಬೇರೆ ಯಾರಾದ್ರೂ ಇಂಥ ಕೃತ್ಯ ಎಸಗೋದಕ್ಕೆ ಪ್ರಯತ್ನಿಸಿದ್ರ, ಇದಕ್ಕೆ ಅಂತ ದೊಡ್ಡ ಸ್ಕೆಚ್ ಏನಾದರೂ ಹಾಕಿದ್ರ, ಆ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ. ಸದ್ಯ ಎನ್ಐಎ ಅಧಿಕಾರಿಗಳು ಕೂಡ ಈ ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಎಸ್ಪಿ ಜೊತೆಗೆ ಎಸ್ಪಿಗೆ ಅಡಿಷನಲ್ ಎಸ್ಪಿ ಸೇರಿದಂತೆ ಸಾಥ್ ಕೊಟ್ಟಿದ್ದಾರೆ. ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಆತ ಬಂದಿದ್ದೆಲ್ಲಿಂದ, ಎಲ್ಲಿಗೆ ಹೋದ, ಜೊತೆಗೆ ಎಷ್ಟೊತ್ತು ಅಲ್ಲಿ ಇದ್ದ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸುತ್ತಮುತ್ತ ಇರುವಂತಹ ಸಿಸಿಟಿವಿಗಳ ಪರಿಶೀಲನೆಯೂ ನಡೀತಾ ಇದೆ. ಇನ್ನು ಜಿಲೆಟಿನ್ ಪತ್ತೆಯಾದ ಆ ಬಾಕ್ಸ್ನಲ್ಲಿ ಏನೇನಿತ್ತು ಗೊತ್ತಾ? ಬೆಂಗಳೂರು ದಕ್ಷಿಣ ಪೊಲೀಸರ ತನಿಖೆಯ ವೇಳೆ ಮಹತ್ವದ ಮಾಹಿತಿ ಬೆಳಕಿಗೆ ಬಂದಿದೆ. ಟ್ರಾನ್ಸ್ಪರೆಂಟ್ ಜಿಪ್ ಲಾಕ್ ಪ್ಲಾಸ್ಟಿಕ್ ಕವರ್ನಲ್ಲಿತ್ತು ಬಾಕ್ಸ್. ರಟ್ಟಿನ ಬಾಕ್ಸ್ನಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಸೆಲ್ಲೋ ಟೇಪ್ನಿಂದ ಜಿಲೆಟಿನ್ ಕಡ್ಡಿಗಳನ್ನ ಸುತ್ತಲಾಗಿದೆ. ಆ ಬಾಕ್ಸ್ ಪತ್ತೆಯಾಗಿರೋದು. ಮೊಬೈಲ್ ಬ್ಯಾಟರಿ ಮಾದರಿಯ ವಸ್ತು ಕೂಡ ಪತ್ತೆಯಾಗಿದೆ. ಬಾಕ್ಸ್ನ ಒಂದು ಬದಿಯಲ್ಲಿ ಪ್ಲಾಸ್ಟಿಕ್ ವೈರ್ಗಳು ಪತ್ತೆಯಾಗಿದ್ರೆ, ಜೊತೆಗೆ ಬೆಂಕಿ ಕಡ್ಡಿಗಳು ಮತ್ತು ಕರ್ಪೂರದ ಖಾಲಿ ಡಬ್ಬಿ ಕೂಡ ಅದರಲ್ಲಿ ಇತ್ತು. ಆ ಬಾಕ್ಸ್ನಲ್ಲಿ ಸಿಕ್ಕಿರೋ ವಸ್ತುಗಳ ಬಗ್ಗೆ ಈಗ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಏನ್ ಮಾಡಬೇಕು ಅಂತೇಳಿ ಸ್ಕೆಚ್ ಹಾಕಿದ್ರು, ಸ್ಫೋಟ ಮಾಡಬೇಕು ಅಂತ ಅನ್ಕೊಂಡಿದ್ರ, ಯಾವ ಮಟ್ಟದಲ್ಲಿ ಮಾಡಬೇಕು ಅನ್ಕೊಂಡಿದ್ರು, ಇದ್ರ ಹಿಂದೆ ಇನ್ನು ಯಾರ್ಯಾರಿದ್ದಾರೆ ಅದೆಲ್ಲದ್ರ ಬಗ್ಗೆನೂ ಕೂಡ ಈಗ ತನಿಖೆ ನಡೀತಾ ಇದೆ. ಆ ಒಂದು ರಟ್ಟಿನ ಬಾಕ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ, ಅದರಲ್ಲಿ ಸೆಲ್ಲೋ ಟೇಪ್ನಿಂದ ಕವರ್ ಮಾಡಲಾಗಿದೆ, ಪ್ಯಾಕ್ ಮಾಡಿದ್ದಾರೆ. ಅದ್ರ ಒಳಗಡೆ 6 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಜೊತೆಗೆ ಕರ್ಪೂರದ ಖಾಲಿ ಡಬ್ಬಿ ಇದೆಯಂತೆ, ಬೆಂಕಿ ಕಡ್ಡಿ ಇದೆಯಂತೆ, ಇವೆಲ್ಲವೂ ಕೂಡ ಪತ್ತೆ ಆಗಿದ್ದು ಪೊಲೀಸರೀಗ ಮತ್ತಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆಶ್ರಮದ ಹೊರಗಡೆ, ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹೊರಗಡೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ವು. ಹಾಗಾದ್ರೆ ಈ ಜಿಲೆಟಿನ್ ಕಡ್ಡಿಗಳನ್ನ ತಂದಿದ್ಯಾರು, ಕೊಟ್ಟಿದ್ಯಾರು, ಅಲ್ಲಿ ಇಟ್ಟಿದ್ಯಾಕೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳು ಈಗಾಗಲೇ ವ್ಯಕ್ತವಾಗಿತ್ತು. ಅಷ್ಟೇ ಅಲ್ಲದೆ ಪೊಲೀಸರು ಭದ್ರತಾ ವೈಫಲ್ಯ ಮಾಡಿದ್ರು ಅನ್ನುವಂಥ ಆರೋಪವನ್ನು ಕೂಡ ಈಗಾಗಲೇ ಹೊತ್ತಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮತ್ತು ಬೆಂಗಳೂರು ದಕ್ಷಿಣ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಲ್ಲಿ ಒಂದಷ್ಟು ವಸ್ತುಗಳು ಪತ್ತೆಯಾಗಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಆ ಜಿಲೆಟಿನ್ ಕಡ್ಡಿಗಳು ಇದ್ದಂತ ರಟ್ಟಿನ ಬಾಕ್ಸ್ ಏನಿದೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ಬಾಕ್ಸ್ನಲ್ಲಿ ಬೆಂಕಿ ಕಡ್ಡಿಗಳು, ಕರ್ಪೂರದ ಖಾಲಿ ಡಬ್ಬಿ, ಜಿಲೆಟಿನ್ ಕಡ್ಡಿ ಇವೆಲ್ಲವೂ ಕೂಡ ಪತ್ತೆಯಾಗಿವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್. ಆ ಜಿಲೆಟಿನ್ ಕಡ್ಡಿಗಳು ಇದ್ದಂತ ಬಾಕ್ಸ್ ನಲ್ಲಿ ಬೇರೆ ಬೇರೆ ವಸ್ತುಗಳು ಕೂಡ ಪತ್ತೆಯಾಗಿವೆ. ಕರ್ಪೂರದ ಖಾಲಿ ಡಬ್ಬಿ ಇರಬಹುದು, ಬೆಂಕಿ ಕಡ್ಡಿ, ಇವೆಲ್ಲವೂ ಕೂಡ. ಸದ್ಯ ಪೊಲೀಸರ ತನಿಖೆಯಲ್ಲಿ ಇನ್ನೇನೇನ್ ಮಾಹಿತಿ ಬಹಿರಂಗ ಆಗಿದೆ, ತನಿಖೆ ಎಲ್ಲಿಗೆ ಬಂದು ನಿಂತಿದೆ ಮಂಜುನಾಥ್? ಸೌಖ್ಯ ಏನು, ನಿನ್ನೆ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಪ್ರಯಾಣ ಬೆಳೆಸಿದಂಥ ಮೋದಿ ಅವರು ಸಾಗ್ತಕ್ಕಂಥ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿತ್ತು. ಆ ಬಾಕ್ಸನ್ನು ಓಪನ್ ಮಾಡಿದಂಥ
ಪೊಲೀಸರಿಗೆ ಅಲ್ಲಿ ಒಳಗಡೆ 2 ಕಡ್ಡಿ ಇರಲಿಲ್ಲ, ಬದಲಾಗಿ 6 ಜಿಲೆಟಿನ್ ಕಡ್ಡಿಗಳಿದ್ದಾವೆ. ಅದರ ಜೊತೆಗೆ ಬೆಂಕಿ ಕಡ್ಡಿಗಳು ಇರ್ಬೋದು, ಜೊತೆಗೆ ಕರ್ಪೂರದ ಖಾಲಿ ಡಬ್ಬಗಳಿದ್ದಾವೆ, ಮತ್ತಷ್ಟು ವೈರ್ಗಳು ಸಹ ಪತ್ತೆಯಾಗಿದೆ. ಇದರ ಜೊತೆಗೆ ಮೊಬೈಲ್ ಬ್ಯಾಟ್ರಿ ಮಾದರಿಯ ಒಂದು ವಸ್ತು ಸಹ ಪತ್ತೆಯಾಗಿರ್ತಕ್ಕಂಥದ್ದು. ಈ ಎಲ್ಲವನ್ನ ನೋಡಿದಾಗ ಯಾವುದೋ ಒಂದು ಉದ್ದೇಶಕ್ಕಾಗಿ ಇಟ್ಟಿದ, ಒಂದು ವೇಳೆ ಏನು ಕ್ವಾರಿಗಳಲ್ಲಿ ಏನಾದರೂ ಬ್ಲಾಸ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಈ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಕ್ವಾರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವೊಂದಷ್ಟು ಸಿಬ್ಬಂದಿಗಳನ್ನು ಕರೆದು ಆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಸಹ ಮಾಡಿರ್ತಕ್ಕಂಥ ಈ ವಸ್ತುಗಳನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಹ ಕೇಳಲಾಗಿದೆ. ಇನ್ನುಳಿದಂತೆ ಪೊಲೀಸರು ಘಟನಾ ಸ್ಥಳಕ್ಕೆ ಅಂದರೆ ಈ ಜಿಲೆಟಿನ್ ಕಡ್ಡಿ ಪತ್ತೆಯಾದಂಥ ಸ್ಥಳಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ SP ಆಗಿರ್ತಕ್ಕಂಥ ಶ್ರೀನಿವಾಸ್ ಗೌಡರು ಸಹ ಭೇಟಿ ಕೊಟ್ಟಿರ್ತಕ್ಕಂಥದ್ದು. DYSPಗಳಾದಂಥ ಶ್ರೀನಿವಾಸು ಮತ್ತು ರಾಮಚಂದ್ರ ಗೌಡ ಅವರ ಜೊತೆಯಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥ ಪೊಲೀಸರು ಈಗಾಗಲೇ ರಚನೆ ಮಾಡಿರ್ತಕ್ಕಂಥ 4 ವಿಶೇಷ ತಂಡಗಳಿಗೆ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಒಂದು ತಂಡ ಏನು ಅಪರಿಚಿತ ವ್ಯಕ್ತಿ ಯಾರು ಈ ಜಿಲೆಟಿನ್ ಕಡ್ಡಿಯನ್ನು ಬಾಕ್ಸನ್ನು ಬಿಸಾಕಿ ಹೋಗಿದ್ದ ಆತನ ಪತ್ತೆಗಾಗಿ ಒಂದು ಶೋಧವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ತಂಡ CCTVಗಳ ಒಂದು ಚಲನವಲನ, ಅಂದರೆ ಯಾವ ಅಪರಿಚಿತ ವ್ಯಕ್ತಿ ಯಾವ ಮಾರ್ಗದಲ್ಲಿ ಬಂದ, ಯಾವ ಮಾರ್ಗದಲ್ಲಿ ಹೋದ ಅನ್ನೋದ್ರ ಬಗ್ಗೆ ಸುಮಾರು ಈ ಒಂದು ಸ್ಥಳದಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ CCTVಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಜವಾಬ್ದಾರಿಯನ್ನು ಸಹ ಕೊಟ್ಟಿದ್ದಾರೆ. ಮತ್ತೊಂದು ತಂಡಕ್ಕೆ ಅಲ್ಲಿದ್ದಂಥ ಒಂದು ಟವರ್ ಲೊಕೇಶನ್, ಆ ಭಾಗದಲ್ಲಿ ಯಾವ ಯಾವ ಮೊಬೈಲ್ಗಳು ಆಪ್ರೇಟ್ ಆಗಿದ್ದಾವೆ ಅದರ ಒಂದು ಲೊಕೇಶನ್ನು, ಜೊತೆಗೆ ಅಲ್ಲಿಂದ ಬೇರೆ ಯಾರಿಗಾದರೂ ಕರೆ ಮಾಡಿದಾರಾ ಅನ್ನೋದ್ರ ಬಗ್ಗೆ ಒಂದು ಟವರ್ ಡಂಪನ್ನು ತೆಗೆದು ಅದರಲ್ಲಿ ಸಸ್ಪೆಕ್ಟ್ ಇರ್ತಕ್ಕಂಥ ನಂಬರ್ಗಳನ್ನು ಪರಿಶೀಲನೆ ಮಾಡೋದಕ್ಕೂ ಸಹ ಒಂದು ಸೂಚನೆಯನ್ನು ಸಹ ಕೊಟ್ಟಿರ್ತಕ್ಕಂಥ. ಇನ್ನೊಂದು ತಂಡ ಏನು ಈ ಕನಕಪುರ ಮಾರ್ಗವಾಗಿ ತಮಿಳುನಾಡಿನತ್ತ ಏನಾದರೂ ಎಸ್ಕೇಪ್ ಆಗಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಕ್ವಾರಿಗಳಲ್ಲಿ ಬಳಸತಕ್ಕಂಥ ಜಿಲೆಟಿನ್ ಕಡ್ಡಿಗಳನ್ನು ತಮಿಳುನಾಡು ಮಾರ್ಗವಾಗಿ ಕನಕಪುರ ಕಡೆ ತರಿಸ್ಕೊಳ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಪ್ರಮುಖವಾಗಿ ಜಿಲೆಟಿನ್ ಕಡ್ಡಿಗಳನ್ನು ಯಾರು ಕ್ವಾರಿಗಳಿಗೆ ಸಪ್ಲೈ ಮಾಡ್ತಾ ಇದ್ರು ಅದರ ಬಗ್ಗೆ ಸಹ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಈ ಒಂದು ಮತ್ತೊಂದು ತಂಡ, ಒಟ್ಟು 4 ತಂಡ, ವಿಶೇಷ ಪೊಲೀಸರ ತಂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥದ್ದು. ಸದ್ಯ ಈಗ ಮೋದಿ ಬರ್ತಕ್ಕಂಥ ಇಂದಿನ ದಿನವೇ ಈ ಅಪರಿಚಿತ ವ್ಯಕ್ತಿ ಅಲ್ಲಿ ಜಿಲೆಟಿನ್ ಬಾಕ್ಸನ್ನು ಬಿಸಾಕಿ ಹೋಗಿದ್ದಾರೆ ಅಂತಕ್ಕಂಥದ್ದು. ಆದರೆ ಅದನ್ನು ಸ್ಫೋಟಿಸೋದಕ್ಕೆ ಬೇರೆ ಎಲ್ಲಾದರೂ ಕುಳಿತುಕೊಂಡು ಏನಾದ್ರು ಆಪರೇಟ್ ಮಾಡ್ತಾ ಇದ್ರ ಅನ್ನೋ ಒಂದು ಶಂಕೆ ವ್ಯಕ್ತ ಆಗಿದೆ. ಹಾಗಾಗಿ ಏನು CCTVಗಳಲ್ಲಿ ಯಾವ ವ್ಯಕ್ತಿ ಬಂದಿದ್ದಾನೆ, ಯಾವ ಮಾರ್ಗದಲ್ಲಿ ಬಂದಿದ್ದಾನೆ, ಅಥವಾ ಒಂದು ನಡೆದುಕೊಂಡು ಬಂದಿದ್ದ, ಬೈಕಲ್ಲಿ ಬಂದಿದ್ದಾರಾ ಅಥವಾ ಯಾವುದಾದ್ರು ಕಾರಲ್ಲಿ ಬಂದಿದ್ದ, ಈ ಎಲ್ಲ ಆಯಾಮಗಳಲ್ಲೂ ಸಹ ಬೆಂಗಳೂರಿನ ದಕ್ಷಿಣ ಜಿಲ್ಲೆ ಅಂದರೆ ಕಗ್ಲಿಪುರ ಪೊಲೀಸರು ಈ ಒಂದು ತೀವ್ರ ಕಾರ್ಯಾಚರಣೆಯನ್ನು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.